ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK Mind Game. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಆಲ್ಕೋಹಾಲ್ ಸೇವನೆಯಿಂದ ನಿರ್ಜಲೀಕರಣಗೊಂಡ ದೇಹವನ್ನು ಚೈತನ್ಯಗೊಳಿಸುವ ಶಕ್ತಿ ಯಾವುದಕ್ಕಿದೆ? ಆಪ್ಷನ್ಸ್ ಎ ಆಮ್ಲ ಜ್ಯೂಸ್, ಬಿ ಎಳನೀರು, ಸಿ ಮಜ್ಜಿಗೆ, ಡಿ ಸೇಂದಿ ಅಥವಾ ನೀರ. ಸರಿಯಾದ ಉತ್ತರ ಆಪ್ಷನ್ ಬಿ ಎಳನೀರು. ಎಳನೀರು ಹ್ಯಾಂಗೋವರ್ ನಿವಾರಿಸಲು ಪ್ರಯೋಜನಕಾರಿ. ಹೆಚ್ಚು ಆಲ್ಕೋಹಾಲ್ ಸೇವಿಸುವುದರಿಂದ ನಿರ್ಜಲೀಕರಣ ಉಂಟಾಗುತ್ತದೆ. ಎಳನೀರು ಎಲೆಕ್ಟ್ರೋಲೈಟ್ಗಳನ್ನು ಹೊಂದಿರುತ್ತದೆ. ಇದು ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ, ನಿರ್ಜಲೀಕರಣವನ್ನು ಹೋಗಲಾಡಿಸುತ್ತದೆ ಮತ್ತು ಇದು ದೇಹವನ್ನು ಚೈತನ್ಯಗೊಳಿಸುತ್ತದೆ. ಎರಡನೇ ಪ್ರಶ್ನೆ, ಚಳಿಗಾಲದ ಶುಷ್ಕತೆಯ ವಿರುದ್ಧ ವಿಶೇಷವಾಗಿ ಸಹಾಯಕವಾಗಿರುವುದು ಯಾವುದು? ಆಪ್ಷನ್ಸ್ ಎ ತುಪ್ಪ, ಬಿ ಬೆಲ್ಲ, ಸಿ ಚಿಯಾ ಬೀಜ, ಡಿ ಖರ್ಜೂರ. ಸರಿಯಾದ ಉತ್ತರ ಆಪ್ಷನ್ ಸಿ ಚಿಯಾ ಬೀಜ. ಚಿಯಾ ಬೀಜಗಳನ್ನು ನೀರಿನಲ್ಲಿ ನೆನೆಸಿದಾಗ ಅದು ನೀರನ್ನು ಹೀರಿಕೊಳ್ಳುತ್ತವೆ ಮತ್ತು ಜೆಲ್ ತರಹದ ವಿನ್ಯಾಸವನ್ನು ರೂಪಿಸುತ್ತವೆ. ಇದು ನಿಮ್ಮ ದೇಹವು ಹೆಚ್ಚು ಕಾಲ ಹೈಡ್ರೀಕರಿಸಲು ಸಹಾಯ ಮಾಡುತ್ತದೆ. ಉತ್ತಮ ಜಲಸಂಚಯನ ಎಂದರೆ ದಪ್ಪ ಮತ್ತು ಆರೋಗ್ಯಕರವಾಗಿ ಕಾಣುವ ಚರ್ಮ. ಈ ಆಂತರಿಕ ತೇವಾಂಶ ಬೆಂಬಲವು ಚಳಿಗಾಲದ ಶುಷ್ಕತೆಯ ವಿರುದ್ಧ ವಿಶೇಷವಾಗಿ ಸಹಾಯಕವಾಗಿದೆ. ಮೂರನೇ ಪ್ರಶ್ನೆ, ಯಾವ ದೇಶದಲ್ಲಿ ನೀರಿನ ಬಾಟಲಿಗಿಂತ ಬಿಯರ್ ಬಾಟಲ್ ಕಡಿಮೆ ದರದಲ್ಲಿ ಸಿಗುತ್ತದೆ? ಆಪ್ಷನ್ಸ್ ಎ ವಿಯೆಟ್ನಾಂ, ಬಿ ಚೆಕ್, ಸಿ ದುಬೈ, ಡಿ ನ್ಯೂಯಾರ್ಕ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕಡಿಮೆ ತೆರಿಗೆಗಳು ಮತ್ತು ಸ್ಥಳೀಯ ಪದ್ಧತಿಗಳು ಬಿಯರ್ ಅನ್ನು ನೀರಿಗಿಂತ ಅಗ್ಗವಾಗಿ ಸಿಗುವಂತೆ ಮಾಡಿದೆ. ಅತಿ ಕಡಿಮೆ ಬೆಲೆಗೆ ಬಿಯರ್ ಒದಗಿಸುತ್ತಿರುವ ದೇಶಗಳಲ್ಲಿ ವಿಯೆಟ್ನಾಂ ಮತ್ತು ಜಗ್ ಅಗ್ರಸ್ಥಾನದಲ್ಲಿವೆ. ಸ್ಥಳೀಯ ತಾಜಾ ಬಿಯರ್ ಬಿಯಾ ಹೋಯಿ ಇಲ್ಲಿ ಬಹಳ ಪ್ರಸಿದ್ಧವಾಗಿದೆ. ರಸ್ತೆ ಬದಿಯ ಸಣ್ಣ ಅಂಗಡಿಗಳಲ್ಲಿ ಲಭ್ಯವಿರುವ ಈ ಬಿಯರ್ನ ಒಂದು ಗ್ಲಾಸ್ ಬೆಲೆ ಕೇವಲ 5,000 ರಿಂದ 10,000 ಡಾಂಗ್, ಅಂದರೆ ನಮ್ಮ ಕರೆನ್ಸಿಯಲ್ಲಿ ಸರಿಸುಮಾರು 17 ರಿಂದ 35 ರುಗಳು. ಆದರೆ ನೀವು 500 ಮಿಲಿ ನೀರಿನ ಬಾಟಲಿಯನ್ನು ಖರೀದಿಸಲು ಬಯಸುವುದಾದರೆ ನೀವು 30,000 ಡಾಂಗ್ ಅನ್ನು ಪಾವತಿಸಬೇಕಾಗುತ್ತದೆ. ಇನ್ನು ಜೆಕ್ ಗಣರಾಜ್ಯ ವಿಚಾರಕ್ಕೆ ಬಂದರೆ ಇದು ವಿಶ್ವದಲ್ಲೇ ಅತಿ ಹೆಚ್ಚು ತಲಾ ಬಿಯರ್ ಸೇವನೆಯನ್ನು ಹೊಂದಿರುವ ದೇಶ. ಪಬ್ಗಳಲ್ಲಿ ಒಂದು ಗ್ಲಾಸ್ ಬಿಯರ್ನ ಬೆಲೆ ಸುಮಾರು 180 ರೂಪಾಯಿಗಳು, ಆದರೆ ನೀರಿನ ಬಾಟಲಿನ ಬೆಲೆ ಸರಿಸುಮಾರು 270 ರೂಪಾಯಿಗಳು. ನಾಲ್ಕನೇ ಪ್ರಶ್ನೆ, ಮಹಿಳೆಯರಲ್ಲಿ ವಿಟಮಿನ್ ಡಿ ಕೊರತೆಯಾದರೆ ಯಾವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್ ಎ ನೋವು, ಬಿ ಸೋಂಕು, ಸಿ ಕೂದಲು ಉದುರುವಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೇಹದಲ್ಲಿ ವಿಟಮಿನ್ ಡಿ ಕೊರತೆ ಇದ್ದರೆ ನಿರಂತರವಾಗಿ ದಣಿವು ಮತ್ತು ದುರ್ಬಲ ಭಾವನೆ, ಮೂಳೆಗಳು, ಬೆನ್ನು ಮತ್ತು ಮೊಣಕಾಲುಗಳಲ್ಲಿ ನೋವು, ಸ್ನಾಯು ದೌರ್ಬಲ್ಯ ಅಥವಾ ಸೆಳೆತ, ಕಿರಿಕಿರಿ, ದುಃಖ ಅಥವಾ ಖಿನ್ನತೆ, ಆಗಾಗ್ಗೆ ಶೀತ, ಕೆಮ್ಮು ಅಥವಾ ಸೋಂಕುಗಳು, ಅತಿಯಾದ ಕೂದಲು ಉದುರುವಿಕೆ ಮತ್ತು ನಿದ್ರಾಹೀನತೆಯಂತಹ ಹಲವಾರು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಐದನೇ ಪ್ರಶ್ನೆ, ಅರಿವಿನ ಕುಸಿತದಿಂದ ರಕ್ಷಿಸಲು ನೆರವಾಗುವ ಹಣ್ಣು ಯಾವುದು? ಆಪ್ಷನ್ಸ್ ಎ ಮಲ್ಬೆರಿ, ಬಿ ಕಿವಿ, ಸಿ ದಾಳಿಂಬೆ, ಡಿ ಡ್ರ್ಯಾಗನ್. ಸರಿಯಾದ ಉತ್ತರ ಆಪ್ಷನ್ ಎ ಮಲ್ಬೆರಿ. ಮಲ್ಬೆರಿಯಲ್ಲಿ ಕಂಡುಬರುವ ಫ್ಲೆವನಾಯ್ಡ್ಗಳು ಅರಿವಿನ ಕುಸಿತದಿಂದ ರಕ್ಷಿಸಲು ಮತ್ತು ಆರೋಗ್ಯಕರ ಮೆದುಳಿನ ಕಾರ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. ಈ ಸಂಯುಕ್ತಗಳು ರಕ್ತ ಮೆದುಳಿನ ತಡೆಗೋಡೆಗಳನ್ನು ದಾಟಬಲ್ಲವು, ಸಂಭಾವ್ಯವಾಗಿ ನರರಕ್ಷಣಾತ್ಮಕ ಪ್ರಯೋಜನಗಳನ್ನು ನೀಡುತ್ತವೆ. ಆರನೇ ಪ್ರಶ್ನೆ, ಭಾರತದ ಯಾವ ನಗರವನ್ನು ಜೇನುತುಪ್ಪದ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಗೋರಖ್ಪುರ್, ಬಿ ಮಹಾರಾಜಗಂಜ್, ಸಿ ಮೈಸೂರು, ಡಿ ವಾಯ್ನಾಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಜಗಂಜ್. ಉತ್ತರ ಪ್ರದೇಶದ ಮಹಾರಾಜಗಂಜ್ ಜಿಲ್ಲೆಯನ್ನು ಜೇನುತುಪ್ಪದ ನಗರ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇಲ್ಲಿ ಜೇನುತುಪ್ಪ ತಯಾರಿಕೆ ಮತ್ತು ಜೇನು ಸಾಕಣೆ ಬಹಳ ಸಾಮಾನ್ಯವಾಗಿದೆ. ಈ ಸ್ಥಳವು ವರ್ಷವಿಡೀ ಜೇನುನೊಣಗಳನ್ನು ಬೆಂಬಲಿಸುವ ಹೂವುಗಳು, ತೋಟಗಳು ಮತ್ತು ನೈಸರ್ಗಿಕ ಹಸಿರುಗಳನ್ನು ಹೊಂದಿದೆ. ಏಳನೇ ಪ್ರಶ್ನೆ, ವಿವಿಧ ರೋಗಕಾರಕಗಳ ವಿರುದ್ಧ ನೈಸರ್ಗಿಕ ರಕ್ಷಣೆಯಾಗಿ ಕಾರ್ಯನಿರ್ವಹಿಸುವುದು ಯಾವುದು? ಆಪ್ಷನ್ಸ್ ಎ ದಾಲ್ಚಿನ್ನಿ, ಬಿ ಅರಿಶಿಣ, ಸಿ ಕಾಳುಮೆಣಸು, ಡಿ ಶುಂಠಿ.
ಸರಿಯಾದ ಉತ್ತರ ಆಪ್ಷನ್ ಎ ದಾಲ್ಚಿನ್ನಿ. ದಾಲ್ಚಿನ್ನಿ ಗಮನಾರ್ಹವಾದ ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ. ಇದು ವಿವಿಧ ರೋಗಕಾರಕಗಳ ವಿರುದ್ಧ ನೈಸರ್ಗಿಕ ರಕ್ಷಣೆಯಾಗಿದೆ. ದಾಲ್ಚಿನ್ನಿಯಲ್ಲಿರುವ ಸಕ್ರಿಯ ಸಂಯುಕ್ತಗಳು ಹಾನಿಕಾರಕ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು ಮತ್ತು ಕೆಲವು ವೈರಸ್ಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸಬಹುದು. ಈ ರಕ್ಷಣಾತ್ಮಕ ಪರಿಣಾಮವು ಬಾಯಿಯ ಆರೋಗ್ಯಕ್ಕೂ ವಿಸ್ತರಿಸುತ್ತದೆ. ಅಲ್ಲಿ ದಾಲ್ಚಿನ್ನಿ ಹಲ್ಲುಕೊಳೆತ ಮತ್ತು ಒಸಡು ಕಾಯಿಲೆಗೆ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ಎದುರಿಸಲು ಸಹಾಯ ಮಾಡುತ್ತದೆ. 8ನೇ ಪ್ರಶ್ನೆ, ಹೊಸ ವರ್ಷವನ್ನು ಮೊದಲು ಸ್ವಾಗತಿಸುವ ದೇಶ ಯಾವುದು? ಆಪ್ಷನ್ಸ್ ಎ ನಾರ್ವೆ, ಬಿ ಕಿರಿಬಾಟಿ, ಸಿ ಜಿಂಬಾಬ್ವೆ, ಡಿ ಗ್ರೀನ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಕಿರಿಬಾಟಿ. ಸಾಮಾನ್ಯವಾಗಿ ಸಮಯವನ್ನು ಅಕ್ಷಾಂಶ ಮತ್ತು ರೇಖಾಂಶದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಇದರಿಂದಾಗಿ ಭೂಪ್ರದೇಶಕ್ಕೆ ಅನುಗುಣವಾಗಿ ಕಾಲಮಾನದಲ್ಲಿ ಏರುಪೇರಾಗುತ್ತದೆ. ಇದು ಸಮಯದ ಅಂತರವನ್ನು ಹೆಚ್ಚಿಸುತ್ತದೆ. ಈ ಕಾರಣದಿಂದಾಗಿ ಕೆಲವು ದೇಶಗಳಲ್ಲಿ ಹೊಸ ವರ್ಷವನ್ನು ಭಾರತೀಯ ಕಾಲಮಾನಕ್ಕಿಂತ ಮೊದಲೇ ಆಚರಣೆ ಮಾಡಲಾಗುತ್ತದೆ. ಅಂದರೆ ಭಾರತದಲ್ಲಿ ರಾತ್ರಿ 12 ಗಂಟೆಯ ನಂತರ ಹೊಸ ವರ್ಷಾಚರಣೆ ಆರಂಭವಾಗುತ್ತದೆ. ಆದರೆ ಅದಕ್ಕೂ ಮುನ್ನವೇ ಕೆಲ ದೇಶಗಳು ಹೊಸ ವರ್ಷವನ್ನು ಬರಮಾಡಿಕೊಂಡಿರುತ್ತವೆ. ಹೊಸ ವರ್ಷವನ್ನು ಮೊದಲು ಸ್ವಾಗತಿಸುವ ವಿಶ್ವದ ಮೊದಲ ದೇಶ ಕಿರಿಬಾಟಿ. ಇದೊಂದು ಪೆಸಿಫಿಕ್ ದ್ವೀಪ ರಾಷ್ಟ್ರವಾಗಿದೆ. ಈ ದ್ವೀಪ ರಾಷ್ಟ್ರದ ಜನರು ವಿಶ್ವದಲ್ಲಿಯೇ ಎಲ್ಲರಿಗಿಂತ ಮೊದಲು ಹೊಸ ವರ್ಷವನ್ನು ಬರಮಾಡಿಕೊಳ್ಳುತ್ತಾರೆ. 9ನೇ ಪ್ರಶ್ನೆ, ಮಧುಮೇಹದ ವಿರುದ್ಧ ಹೋರಾಡುವ ಶಕ್ತಿಶಾಲಿ ಮೀನು ಯಾವುದು? ಆಪ್ಷನ್ಸ್ ಎ ಕೋರಲ್ ರೀಫ್, ಬಿ ಬಾಂಗುಡೆ, ಸಿ ಕೊಂಡುವ, ಡಿ ಪಾಂಪ್ಲೆಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಂಡುವ. ಈ ಸೌಮ್ಯವಾದ ಸುವಾಸನೆಯ ಬಿಳಿ ಚಕ್ಕೆಗಳಂತಹ ಮಾಂಸ ಮತ್ತು ಅಡುಗೆ ಮಾಡಿದ ನಂತರವೂ ತೇವಾಂಶವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಇದು ಪ್ರೋಟೀನ್ ಮತ್ತು ಒಮೆಗಾ 3 ಕೊಬ್ಬಿನಾಮ್ಲಗಳಿಂದ ಸಮೃದ್ಧವಾಗಿದೆ. ಈ ಮೀನು ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ, ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಮತ್ತು ಯಕೃತ್ತಿನ ಸಮಸ್ಯೆಗಳನ್ನು ಗುಣಪಡಿಸುವಲ್ಲಿ ಅತ್ಯಂತ ಸಹಾಯಕವಾಗಿದೆ. ಇದಲ್ಲದೆ ಕೊಂಡುವ ಮೀನು ಮಧುಮೇಹದ ವಿರುದ್ಧ ಹೋರಾಡುವಲ್ಲಿಯೂ ಪ್ರಯೋಜನಕಾರಿಯಾಗಿದೆ. ಪೌಷ್ಟಿಕಾಂಶದ ಮೌಲ್ಯದ ವಿಷಯದಲ್ಲಿ ಕೊಂಡುವ ಮೀನು ಇತರ ಮೀನುಗಳಿಗಿಂತ ಶ್ರೇಷ್ಠವಾಗಿದೆ. ಆದರೆ ಅದರ ವಾಸನೆಯು ಕೆಲವು ಜನರಿಗೆ ಅಹಿತಕರವಾಗಿರಬಹುದು. 10ನೇ ಪ್ರಶ್ನೆ, ದೇಹಕ್ಕೆ ವಿಶ್ರಾಂತಿ ಬೇಕು ಎಂದು ತಿಳಿಸುವ ಪ್ರಮುಖ ಲಕ್ಷಣಗಳು ಯಾವುವು? ಆಪ್ಷನ್ಸ್ ಎ ತಲೆನೋವು, ಬಿ ಕಿರಿಕಿರಿ, ಸಿ ಜೀರ್ಣಶಕ್ತಿ ಕುಂಠಿತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೀರ್ಘಕಾಲದ ಕೆಲಸ ಮತ್ತು ಮಾನಸಿಕ ಒತ್ತಡವು ಕುತ್ತಿಗೆ ಮತ್ತು ತಲೆಯ ಸ್ನಾಯುಗಳನ್ನು ಬಿಗಿಗೊಳಿಸುತ್ತದೆ. ಇದರಿಂದಾಗಿ ಆಗಾಗ್ಗೆ ತಲೆನೋವು ಕಾಣಿಸಿಕೊಳ್ಳಬಹುದು. ಸಣ್ಣ ಸಣ್ಣ ವಿಷಯಗಳನ್ನು ಮರೆಯುವುದು ಅಥವಾ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗದೇ ಇರುವುದು ಮೆದುಳಿಗೆ ವಿಶ್ರಾಂತಿ ಬೇಕು ಎಂಬುದರ ಸಂಕೇತ. ಒತ್ತಡವು ನಿಮ್ಮ ಹೊಟ್ಟೆಯ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಅಸಿಡಿಟಿ, ಹೊಟ್ಟೆ ಉಬ್ಬರ ಅಥವಾ ಹಸಿವಾಗದಿರುವುದು ದೇಹವು ಒತ್ತಡದಲ್ಲಿದೆ ಎಂದು ತೋರಿಸುತ್ತದೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಅತಿಯಾಗಿ ಕೋಪಗೊಳ್ಳುವುದು ಅಥವಾ ಬೇಸರ ಮಾಡಿಕೊಳ್ಳುವುದು ಮಾನಸಿಕ ಅತಿಯಾದ ದಣಿವಿನ ಲಕ್ಷಣ. ಹಾಗೂ ನಿಮಗೆ ಪದೇ ಪದೇ ಶೀತ, ಕೆಮ್ಮು ಅಥವಾ ಜ್ವರ ಬರುತ್ತಿದ್ದರೆ ನಿಮ್ಮ ದೇಹವು ಒತ್ತಡದ ಕಾರಣದಿಂದ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದೆ ಎಂದರ್ಥ. 11ನೇ ಪ್ರಶ್ನೆ, ಲಿಲ್ಲಿಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಕೆನಡಾ, ಬಿ ಭಾರತ, ಸಿ ಶ್ರೀಲಂಕಾ, ಡಿ ಟರ್ಕಿ. ಸರಿಯಾದ ಉತ್ತರ ಆಪ್ಷನ್ ಎ ಕೆನಡಾ. ಕೆನಡಾವನ್ನು ಕೆಲವೊಮ್ಮೆ ಲಿಲ್ಲಿಗಳ ನಾಡು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ದೇಶದ ಇತಿಹಾಸ ಮತ್ತು ರಾಜಪ್ರಭುತ್ವಕ್ಕೆ ಸಂಬಂಧಿಸಿದ ಶೈಲೀಕೃತ ಲಿಲ್ಲಿ ಸಂಕೇತವಾದ ಫ್ಲೋರ್ ಡಿ ಲಿಸ್ ಆಗಿದೆ. ಈ ಲಾಂಛನವು ಅಧಿಕೃತ ಚಿಹ್ನೆಗಳಾದ ಕೋಟ್ ಆಫ್ ಆರ್ಮ್ಸ್, ಗವರ್ನರ್ ಜನರಲ್ ಧ್ವಜ ಮತ್ತು ವಿವಿಧ ಸರ್ಕಾರಿ ಲಾಂಛನಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದು ಅದರ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ತೋರಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.